ಸಾಯರೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಹೊಸ ವಿಡಿಯೋದಲ್ಲಿ ಏನಿರುತ್ತೆ ಅಂತಿದ್ರೆ, ಇವತ್ತು ನನ್ನ ಪಿ ಯು ಸಿ ಫ್ರೆಂಡ್ ಕಾಂತೇಶ್ ಅಂತ ಇದ್ದಾನೆ. ಅವ್ರ ಅಕ್ಕ ಇವತ್ತು ಯೋಗ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಯೋಗ ಕ್ಲಾಸಸ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇಲ್ಲಿ, ಓಕೆನಾ. ಸೊ ಇವತ್ತು ಇನಾಗ್ರೇಷನ್ ಫಂಕ್ಷನ್ ಇದೆ ಆ ಯೋಗ ಸ್ಟುಡಿಯೋದು. ಸೊ ಅಲ್ಲಿ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕಂತ ಇದೆ. ಇವಾಗ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಹಂಗೆ ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು. ಇವತ್ತು ಕಾಲೇಜ್ ಬೇರೆ ಇದೆ. ಸೊ ಮುಗಿಸ್ಕೊಂಡು ಕಾಲೇಜಿಗೆ ಹೋದ್ರೆ ಆಯ್ತು ಅಂತ ಹೇಳಿ ರೆಡಿ ಆಗಿದ್ದೀನಿ. ಬನ್ನಿ ನೋಡೋಣ. ನನಗೆ ಅಲ್ಲಿ ಫಂಕ್ಷನ್ ಎಲ್ಲ ಇವತ್ತು ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಮಾಡ್ತೀನಿ. ನಾನು ಅವ್ರ ಹತ್ರ ಎಲ್ಲ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ, ಓಕೆನಾ. ಎಲ್ಲ ಹತ್ರ ಮಾತಾಡಿಸ್ತೀನಿ ನಿಮಗೆ, ಓಕೆ. ಎಸ್, ಬನ್ನಿ ಹೋಗೋಣ. ಬೇಸಿಗೆಲ್ಲ ರೆಡಿ ಆಗಿದೆ, ಕಾಲೇಜಿಗೆ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಬನ್ನಿ ಹೋಗೋಣ. ಹಂಗೆ ಹೋಗ್ತಾ ನಿಮಗೆ ಟ್ರೈ ಮಾಡ್ತೀನಿ. ಮೋಟೋಲಾಗ್ ಡೌಟ್ ಮಾಡಲ್ಲ, ಸುಮ್ಮನೆ ಇರಿಟೇಷನ್ ಥರ ಆಗುತ್ತೆ ಮೋಟೋಲಾಗೆಲ್ಲ. ಮೇ ಬಿ ನಾಯ್ಸು ಎಲ್ಲ ಇರುತ್ತೆ. ಅದೇ ಎಲ್ಲ ನಾಯ್ಸ್ ಕಟ್ ಮಾಡಿ ವಾಯ್ಸ್ ಓವರ್ ಥರ ಕೊಡಬೇಕಷ್ಟೆ, ಓಕೆನಾ. ಸರಿ ಬನ್ನಿ ಹೋಗೋಣ. ಬೇಕು ಇದೆ, ಅದು ಅಣ್ಣನ ಬೈಕು, ಇದೊಂದು ಫ್ರೆಂಡ್ ಬೈಕು ಅನ್ನೊಂದು. ಇದರಲ್ಲಿ ಹೋಗೋಣ ಬನ್ನಿ. ಎಸ್, ಇವಾಗ ಬಂದು ರೀಚ್ ಆದ್ವಿ. ಇದೆ ಈ ಮನೆ ಮೇಲ್ಗಡೆನೇ ಮಾಡೋದು ಯೋಗ ಸ್ಟುಡಿಯೋ. ಆ್ಯಕ್ಚುಲಿ ನಮ್ಮದು ಕದ್ರಿ ಇದೆ ಅಲ್ವಾ, ಕದ್ರಿ ನಮ್ಮದು ಬನ್ಸೋಸ್ಟರ್ ಇದೆ. ಎಕ್ಸಾಕ್ಟ್ ಬನ್ಸೋಸ್ಟರ್ ಹತ್ರನೇ ಇದು ನಮ್ಗೆ ಬರುತ್ತೆ ಲೊಕೇಶನು. ಓಕೆ ಬನ್ನಿ ನೋಡೋಣ. ನೀವು ಇವಾಗ ಏನು ಜಾಗ ನೋಡ್ತಿದ್ದೀರಲ್ವಾ, ಇದು ಆ್ಯಕ್ಚುಲಿ ನಿಮಗೆ ಲೊಕೇಟ್ ಆಗೋದು ಬನ್ಸ್ ಹಾಸ್ಟೆಲ್ ಹತ್ರ, ಓಕೆ. ನಮ್ಮದು ಬನ್ಸ್ ಹಾಸ್ಟೆಲ್ ಇದು ಗ್ರೌಂಡ್ ನೀವು ಈಗ ನೋಡ್ತಿರ್ಬೋದು, ಓಕೆ. ಇವ್ರು ನಮ್ಮ ಕಾಂತೇಶ್ ಅವ್ರ ಅಕ್ಕ, ಅಲ್ಲಿರೋದು ಕಾಂತೇಶ್ ಅವ್ರ ಅಮ್ಮ, ಓಕೆನಾ. ಆ್ಯಂಡ್ ಇದೆ ಈಗ ನೀವು ರಾಮಕೃಷ್ಣ ಸ್ಕೂಲ್ ಇದೆ ಅಲ್ಲ, ಸ್ಕೂಲ್ ಬಿಲ್ಡಿಂಗ್ ಅದು ಗ್ರೌಂಡು, ಓಕೆನಾ. ಸೊ ನಿಮಗೆ ಅಲ್ಲೇ ನಿಮಗೆ ಇದು 3rd ಫ್ಲೋರಲ್ಲಿ ಇದು ಲೊಕೇಟ್ ಆಗುತ್ತೆ, ಯೋಗ ಕಿರಣ ಸ್ಟುಡಿಯೋ ಅಂತ. ಸೊ ತುಂಬ ವಿಶಾಲವಾಗಿದೆ, ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಈ ಯೋಗ ಮಾಡೋಕ್ಕಾಗಲಿ ಎಕ್ಸಸೈಸ್ಗೆ ಎಲ್ಲ ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು ಇದನ್ನು, ಓಕೆನಾ. ಸೊ 9:30 ಹಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಇದು. ಸೊ ನೀವು ನೋಡ್ಬೋದು ಯೋಗ ಕಿರಣ ಸ್ಟುಡಿಯೋ ಉದ್ಘಾಟನಾ ಸಮಾರಂಭದ ಮುಂಚೆ ತೆಗೆದಿರೋ ವೀಡಿಯೋಸ್ ಇದೆಲ್ಲ. ಸೊ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಮೊದಲು. ತಂದುಕೊಡುತ್ತದೆ. ಯಾವುದೇ ಕಾರ್ಯಕ್ರಮವು ಸಫಲವಾಗಲು ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ಡಾಕ್ಟರ್ ಜಾಲಿನ್ ಡಿ ಅಲ್ಮೇಡ ಮೇಡಮ್ ಬಂದಿದ್ರು. ಸೊ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶ್ರೀ ಲಕ್ಷ್ಮಣ್ ಟಿ ಗೋಲ್ಲರಟ್ಟಿ ಅವರು ವಹಿಸಿದ್ರು. ಆರೋಗ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಡಾಕ್ಟರ್ ಜಾಲಿನ್ ಡಿ ಅಲ್ಮೇಡ ಮೇಡಮ್ ಅವರಿಗೆ ನಮ್ಮ ಆತ್ಮೀಯ ಸ್ವಾಗತ. ಹೆಲ್ತ್ ಮತ್ತು ಫಿಟ್ನೆಸ್ ನಮಗೆ ಇಂಟರ್ನೆಟ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ತುಂಬ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಬಟ್ ರಿಯಲಿ ಹೆಲ್ತ್ ಮತ್ತು ಫಿಟ್ನೆಸ್ ನಮ್ಮ ಮನೆಯಲ್ಲಿ ನಾವು ಇಂಡಿವಿಜುವಲಿ ತುಂಬ ಕಮ್ಮಿ ಜನ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಎಷ್ಟು ಬ್ಯುಸಿ ಲೈಫ್ ಮತ್ತು ಎಷ್ಟು ಹೆಕ್ಟಿಕ್ ಸಿಟಿ ಲೈಫಲ್ಲಿ ಹೊಸದು ನಮ್ಮದು ಅಂತ ಒಂದು ಸ್ಟಾರ್ಟ್ ಮಾಡೋದು ಇಟ್ಸ್ ಅ ವೆರಿ ಬೋಲ್ಡ್ ಮೂವ್. ಸೊ ನೇನಾಗಿ ನಾನು ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಬೇಕು ಯೋಗ ಟೀಮಿಗೆ. ಹೆಲ್ತ್ ಮತ್ತು ಅವೇರ್ನೆಸ್ ಬಗ್ಗೆ ಎಲ್ಲರೂ ಮಧ್ಯದಲ್ಲಿ ಎಷ್ಟು ಬೋಲ್ಡ್ ಆಗಿ ಅವ್ರ ಸ್ವಂತದ ಒಂದು ಸ್ಟುಡಿಯೋ ಅಥವಾ ಇನಿಷಿಯೇಟಿವ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಬರಲಿಕ್ಕೆ ಆಪರ್ಚುನಿಟಿ ಕೊಟ್ಟೋದಕ್ಕೆ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ನಿದ್ದೆಯ ಒಂದು ಕ್ರಮ ಇರ್ಬೋದು, ಇದು ಎಲ್ಲವನ್ನ ಸರಿ ಮಾಡಲಿಕ್ಕೆ ನಮ್ಮ ಯೋಗ ನಿಮಗೆ ಹೆಲ್ಪ್ ಮಾಡುತ್ತೆ. ಇಂದ್ರಿಯಗಳು ಎಲ್ಲ ಸಮಸ್ಯೆ ಕಾರಣ ಯಾವುದಂದ್ರೆ ಇಂದ್ರಿಯಗಳು. ಈ ನಮ್ಮ 5 ಇಂದ್ರಿಯಗಳು ಎಲ್ಲ ಹೊರಗಡೆಗೆ ತೆರೆದುಕೊಂಡಿವೆ. ಕಣ್ಣು ಹೊರಗೆ ನೋಡ್ತದೆ, ಯಾವುದೊಂದು ಆಕರ್ಷಣೆಗೊಳಗಾಗ್ತದೆ, ಅದು ಬೇಕು ಅಂತ ಹೇಳ್ತದೆ. ಕಿವಿ ಹೊರಗೆ ಉಂಟು, ಮೂಗು ಹೊರಗೆ ತಿರುಗಿದೆ, ಚರ್ಮ ಹೊರಗೆ ಉಂಟು. ಯೋಗ ಕಿರಣ ಸ್ಟುಡಿಯೋ ಉದ್ಘಾಟನಾ ಸಮಾರಂಭದಲ್ಲಿ ಈ ಹುಡುಗ ಇದ್ದಾನಲ್ವಾ, ನೃತ್ಯ ಪ್ರದರ್ಶನ ಮಾಡಿದ ಯೋಗಾಸನದ್ದು. ಒಂದೊಂದು ನೃತ್ಯ ಪ್ರದರ್ಶನದ ಆಸನ ಯಾವ ರೀತಿ ಇತ್ತಂದರೆ ಮೈ ರೋಮಾಂಚನವಾಗ್ತಿತ್ತು. ಈ ಹುಡುಗನ ಹೆಸರು ಉದ್ಭವ್ ಅಂತ. ಒಂದೊಂದು ಆಸನ ನೀವು ಏನು ನೋಡ್ಬೋದಲ್ವಾ, ನೋಡ್ತೀರ ನೀವು ವಿಡಿಯೋ ಥ್ರೂ. ಯಾವ ಮಟ್ಟಿಗೆ ಮಾಡ್ದೆ ಅಂದರೆ, ನಾನು ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಆ ಮೂಮೆಂಟಲ್ಲಿ. ಸೊ ನಿಮಗೆಲ್ಲ ತೋರ್ಸೋಣ ಅಂತ. ಸೊ ನನ್ನದೇ ಮೈ ಮೂಲೆ ಎಲ್ಲ ಮುರಿದೋಗುತ್ತೇನೋ ಅನ್ನೋ ಮಟ್ಟಿಗೆ ಆಯಿತು ಅವ್ನು ಮಾಡೋದು ನೋಡಿ. ಲಿಟ್ರಲಿ ಆ್ಯಡ್ಸ್ ಆಫ್ ಅವನಿಗೆ, ಅಷ್ಟು ಚೆನ್ನಾಗಿ ಮಾಡಿದೆ ಯೋಗಾಸನ. ನೀವು ನೋಡ್ಬೋದು ಈಗ ಇಲ್ಲಿ.
ಸೊ ಇದರಿಂದ ಗೊತ್ತಾಗುತ್ತೆ ಯೋಗಾಸನ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂದರೆ ನಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ನೋಡಿದರೆ ಯೋಗ ಮಾಡೋರದ್ದು ನಮ್ಮ ನಾರ್ಮಲ್ ಪರ್ಸನ್ಸ್ ಇದು. ಅವ್ನು ಯೋಗ ಮಾಡೋ ಹುಡುಗಂದು ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಂದರೆ ನೀವು ವಿ ಕಾಂಟ್ ಇಮ್ಯಾಜಿನ್ ಆಲ್ಸೋ. ನಮ್ಮ ಅದರಲ್ಲಿ ಒಂದು 0.1% ನಮಗೆ ಮಾಡೋಕ್ಕಾಗಲ್ಲ. ಅಂದರೆ ನಾವೆಲ್ಲ ಯೋಗ ಮಾಡಲ್ಲಲ್ವಾ. ಸೊ ನಾಟ್ ಇವನ್ 0.1% ನಮಗೆ ಅದರಲ್ಲಿ ನಮ್ಮದು ಬಾಡಿ ಪಾಶ್ಚರ್ ಆಗಿರ್ಬೋದು, ಸ್ಟ್ರೆಚ್ ಮಾಡೋದಾಗಿರ್ಬೋದು ತುಂಬ ಕಷ್ಟ ಆಗುತ್ತೆ. ಒಳ್ಳೆ ರಬ್ಬರ್ ಬ್ಯಾಂಡ್ನ ನಾವು ಇದು ಮಾಡ್ತೀವಲ್ವ, ಟ್ವಿಸ್ಟ್ ಮಾಡ್ತೀವಿ, ಎಳಿತೀವಿ, ಆ ರೀತಿ ಅವನ ಬಾಡಿನ ಮಾಡ್ತಿದ್ದ ಅವನು ಅಲ್ಲಿ ಆಸನ ಮಾಡಬೇಕಾದ್ರೆ. ಉದ್ಭವ್ ನನ್ನ ಅಕ್ಕ ನಂಗೆ ಯಾವಾಗಲೂ ಅಂತಿರ್ತಾರೆ ಆಯಿತಾ, ಯೋಗ ಮಾಡು ಅಂತ. ಕೆಲವೊಂದು ಸಲ ಮಾಡ್ತೀನಿ, ಕೆಲವೊಂದು ಸಲ ಮಾಡಲ್ಲ, ರೆಗ್ಯುಲರ್ ಮಾಡೋದೇ ಇಲ್ಲ ನಾನು, ಓಕೆನಾ. ಕವನ ರೂಪದಲ್ಲಿ ನಿಮ್ಗೊಂದು ಯೋಗದ ಬಗ್ಗೆ ಹೇಳ್ತೀನಿ ಕೇಳಿ, ಓಕೆನಾ. ಬೆಳಗಿನ ಮೌನದಲ್ಲಿ ಒಂದು ಉಸಿರು ಒಳಗೆ ಒಂದು ಉಸಿರು ಹೊರಗೆ, ಗಡಿಬಿಡಿ ನಿಲ್ಲುತ್ತದೆ, ಮನಸ್ಸು ಮಾತಾಡುತ್ತದೆ. ಯೋಗ ಅಂದರೆ ದೇಹವನ್ನು ಮಡಚೋದು ಅಲ್ಲ, ನಮ್ಮೊಳಗಿನ ಗೊಂದಲವನ್ನು ಸರಿಪಡುವುದು. ಪ್ರತಿ ಆಸನ ಸ್ವಲ್ಪ ಶಾಂತಿ, ಸ್ವಲ್ಪ ಬಲ, ಸ್ವಲ್ಪ ನಾವೇ ನಮಗೆ, ಓಕೆನಾ. ಇಲ್ಲಿ ಸ್ಪರ್ಧೆ ಇಲ್ಲ, ಪರಿಪೂರ್ಣತೆ ಬೇಕಿಲ್ಲ, ಇದ್ದ ಹಾಗೆ ಇರೋದು ಸಾಕು. ಯೋಗ ನಮ್ಮನ್ನು ನಿಧಾನಗೊಳಿಸುತ್ತದೆ, ಆ ನಿಧಾನದಲ್ಲೇ ಜೀವನ ಸ್ಪಷ್ಟವಾಗುತ್ತದೆ. ಕೆಲವು ನಿಮಿಷಗಳು ಯೋಗಕ್ಕಾಗಿ, ಮತ್ತೆ ದಿನವಿಡೀ ನೆಮ್ಮದಿ. ಉಸಿರು ನಿಶ್ಚಲತೆ, ಅದೇ ಯೋಗ. ಸುಮ್ಮನೆ ಹಂಗೋ ಯೋಗ ಬಗ್ಗೆ ಏನೋ ರಿಸರ್ಚ್ ಮಾಡಬೇಕಾದ್ರೆ ಈ ಕವನ ಸಿಕ್ತು ನನಗೆ, ಓಕೆನಾ. ಸೊ ಎಷ್ಟು ನಿಜ ಅಲ್ವಾ. ಅಂದರೆ ಯೋಗ ಮಾಡೋದಂದ್ರೆ ಮನಸ್ಸು ಎಷ್ಟು ಹಗುರವಾಗುತ್ತೆ ಅಂದರೆ ಅವರ ಕವನದಲ್ಲಿ ಇದ್ದಂಗೆ ಒಂದು ಉಸಿರು ಒಳಗೆ ಒಂದು ಉಸಿರು ಹೊರಗೆ, ಮೈಂಡ್ ಎಷ್ಟು ಕಾಮ್ ಆಗಿರುತ್ತೆ ಆ ಮೂಮೆಂಟಿಗೆ. ಎಷ್ಟು ಚೆನ್ನಾಗಿ ಮಾಡಿದೆ ಯೋಗ. ಇಲ್ಲಿ ನಮ್ಮ ಯೋಗ ಇನ್ಸ್ಟ್ರಕ್ಟರ್ ಇದ್ದಾರೆ. ಈಗ ಫಂಕ್ಷನಿಗೆ ಬಂದಿಲ್ಲ, ಪ್ರೋಗ್ರಾಮ್ ಎಲ್ಲ ಆಯಿತು. ಈಗ ನಮ್ಮ ನಯನಕ್ಕ ಇದ್ದಾರೆ. ಸೊ ನಯನಕ್ಕನ ಹತ್ರ ಮಾತಾಡ್ಸೋಣ ಆಯಿತಾ. ಈಗ ನಮ್ಮ ನಯನಕ್ಕ ಇದ್ದಾರೆ, ಮಾತಾಡಿ ಅಕ್ಕ. ಫಸ್ಟ್ ಆಫ್ ಆಲ್ ನಮಸ್ಕಾರ. ಸೊ ಈಗಷ್ಟೇ ನಾವು ನಮ್ಮ ಯೋಗ ಕೇಂದ್ರ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೇವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬಂದು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ. ಸೊ ಯೋಗ ಯಾಕೆ ಮಾಡಬೇಕು ಅಂದರೆ ನಾವು ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಏನು ಮಾಡ್ತಾಯಿದ್ದೇವೆ, ಟೆನ್ಷನ್ನು, ಹಾಗೆ ಅದರಿಂದ BP, ಶುಗರು ಇದೆಲ್ಲ ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ, ಎಲ್ಲ ಸಮಸ್ಯೆಗಳಿಂದ ದಿನನಿತ್ಯ ನಾವು ಬಳಲ್ತಾ ಇರ್ತೀವಿ. ಸೊ ಇದರಿಂದ ನಾವು ಆಚೆ ಬರಬೇಕಾದ್ರೆ ಯೋಗ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಯೋಗ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಯೋಗದ ಬಗ್ಗೆ ತುಂಬ ಮಿಸ್ಕಾನ್ಸೆಪ್ಟ್ ಇದ್ದಾರೆ. ಸೊ ಅದನ್ನೆಲ್ಲ ದಯವಿಟ್ಟು ಬದಿಗಿಡಿ. ಯೋಗ ಮಾಡೋದ್ರಿಂದ ಏನೂ ಆಗಲ್ಲ, ಅಥವಾ ಸಮಸ್ಯೆಗಳಾಗುತ್ತೆ, ಅಥವಾ ಅದೊಂದು ಜಸ್ಟ್ ಒಂದು ವ್ಯಾಯಾಮ ಅಷ್ಟೇ, ಅದರಿಂದ ಏನೂ ಯೂಸ್ ಇಲ್ಲ ಅಂತ ತುಂಬ ಜನ ಅನ್ಕೊತೀರಾ. ಬಟ್ ಅದು ರಾಂಗ್. ಯೋಗ ಮಾಡಿದಾಗ ಮಾತ್ರ ಅದರ ಒಂದು ರುಚಿಯನ್ನು ಸವಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಅಡ್ರೆಸ್ ಇರೋದು ಇದು ಬನ್ಸ್ ಹಾಸ್ಟೆಲ್ ಹತ್ರ ಇದೆ. ಸೊ ಇಲ್ಲಿ ನೀವು ಡೈರೆಕ್ಟ್ ಬರ್ಬೋದು. ಶ್ರೀದೇವಿ ನರ್ಸಿಂಗ್ ಕಾಲೇಜ್ ಆಪೋಸಿಟಲ್ಲಿ. ಥ್ಯಾಂಕ್ ಯು. ಇಷ್ಟ ಆಯಿತು. ಈಗ ಪ್ರೋಗ್ರಾಮ್ ಆಗಿದೆ. ಈಗ ನೋಡಿ, ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯೋಗ ಮಾಡ್ಬೇಕಂತ ಅನ್ಕೊಂತೀರಾ, ಇಲ್ಲಿ ಬನ್ಸ್ ಹಾಸ್ಟೆಲ್ ಹತ್ರ ಹೊಸ ಯೋಗ ಸೆಂಟರ್ ಓಪನ್ ಆಗಿದೆ, ಕಿರಣ ಸ್ಟುಡಿಯೋ ಅಂತ. ಯೋಗ ಕಿರಣ ಸ್ಟುಡಿಯೋ ಅಂತ. ಸೊ ನೀವೆಲ್ಲರೂ ಬಂದು ಜಾಯ್ನ್ ಆಗ್ಬೋದು, ಓಕೆನಾ. ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕ್ತೀನಿ, ನಿಮ್ಮದು ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ನಂಬರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬರ್ಬೋದು, ಓಕೆ. ಕಾರ್ಯಕ್ರಮ ಎಲ್ಲ ಆಯ್ತು ಈಗ ಚಂದವಾಗಿ. ಸೊ ಇವರು ಕಾಂತೇಶ್ ಅಂತ, ಇದರ ಸಂಸ್ಥೆಯ ಮಹಾನಿರ್ದೇಶಕರು. ಹಾಗಾಗಿ ಇವರು ಪ್ರೇಮಕ್ಕ ಅಂತ ಗೊತ್ತಿರ್ಬೋದಲ್ಲ ಎಲ್ರಿಗೂ. ಇವ್ರು ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಅಂಕಲ್ ನಮಸ್ತೆ. ಇಲ್ಲಿ ಅಂಕಲ್ ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಲ್ಲಿ ನಮ್ಮ ಆಂಟಿ ಇದ್ದಾರೆ, ಇಲ್ಲಿ ಬ್ರೋ ಇದ್ದಾರೆ, ಕಿರಣ್ ಬ್ರೋ ಇದ್ದಾರೆ. ಎಸ್, ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಯೋಗ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಈಗ ಗೆಸ್ಟ್ ಅವ್ರು ಮಾತಾಡಿರೋದಿರ್ಬೋದು, ಮತ್ತು ಅವರೆಲ್ಲ ಕೊಟ್ಟ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಓಕೆ, ಧನ್ಯವಾದಗಳು.